ಕೂತ್ಕೊಳ್ಳಮ್ಮ. ಇವಳು ನನ್ನ ಮುದ್ದಿನ ಮೊಮ್ಮಗಳು, ಹೆಸರು ರಾಧಾ ಅಂತ. ಇವಳನ್ನ ಕಂಡ್ರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಪ್ರೀತಿ. ಏನಪ್ಪ ಇದು? ಮೊದಲನೇ ಸಲ ಹುಡುಗಿ ನೋಡಕ್ ಬಂದಿದೀವಿ. ಮೈ ಮೇಲೆ ಒಂದು ಒಡವೆನೂ ಕಾಣಿಸ್ತಾ ಇಲ್ಲ. ನೋಡಕ್ಕೆ ದೊಡ್ಡ ಮನುಷ್ಯರ ಥರ ಇದ್ದಾರೆ, ಆದರೆ ಅಲ್ಲ, ಹುಡುಗಿಗೆ ಒಂದು ಒಡವೆನೂ ಹಾಕಿಲ್ಲ. ಹಾಕೋದನ್ನ ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ಅದು ಅವಳಿಗೆ ಒಡವೆಗಳು ಹಾಕೊಳ್ಳೋದು ಅಷ್ಟೊಂದು ಇಷ್ಟ ಇಲ್ಲ. ನಾವೆಷ್ಟು ಹೇಳಿದ್ರು ನೋಡಿ ಹಾಗೆ ಬಂದ್ಬಿಟ್ಟಿದ್ದಾಳೆ. ಮದುವೆನಲ್ಲಿ ಹಾಕೋತಾಳೆ. ಈಗಿನ ಕಾಲದಲ್ಲಿ ಅದು ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ ಬಿಡಿ. ರೀ, ನಿಮ್ಗೆ ಗೊತ್ತಾಗಲ್ಲ, ನೀವು ಸುಮ್ಮನೆ ಕೂತ್ಕೊಳ್ಳಿ. ಆದರೂ ಹುಡುಗಿ ನೋಡಕ್ಕೆ ಬಂದಾಗ ಒಡವೆಗಳು ಹಾಕೊಂಡ್ರೇ ಲಕ್ಷಣ ಅಲ್ವಾ? ನಮ್ಮ ಹುಡುಗಿ ಒಡವೆ ಹಾಕೊಳ್ದೇನೆ ಲಕ್ಷಣವಾಗಿದ್ದಾಳೆ. ಬರೀ ಚೆನ್ನಾಗಿ ಕಾಣಲಿ ಅಂತ ಒಡವೆ ಹಾಕಲ್ಲಮ್ಮ. ನೀವು ಎಷ್ಟು ಒಡವೆ ಹಾಕ್ತಿರೋ ಅಷ್ಟು ನಿಮ್ಮ ಮಗಳ ಮೇಲೆ ನಿಮಗೆ ಪ್ರೀತಿ ಇದೆ ಅಂತ ಅರ್ಥ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.